ನಮಸ್ಕಾರ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಬ್ರೆಡ್ನ ಯೂಸ್ ಮಾಡಿಕೊಂಡು ನಾನು ಗಾರ್ಲಿಕ್ದು ಸ್ಟಫ್ ಬ್ರೆಡ್ ಅಂತ ಗಾರ್ಲಿಕ್ ಚೀಸ್ ಸ್ಟಫ್ ಬ್ರೆಡ್ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ಬ್ರೆಡ್ ಸ್ಯಾಂಡ್ವಿಚ್ ಥರನೂ ಮಾಡ್ಕೋಬೋದು, ಬಟ್ ಈ ಬ್ರೆಡ್ಡು ಸ್ವಲ್ಪ ಚೀಸು, ಇದು ಬಟರು, ಮನೆಯಲ್ಲೇ ಮಾಡಿದ ಬಟರು, ಗಾರ್ಲಿಕ್ಕು, ಥರ ಇದು ಕ್ರಶ್ಡು ರೆಡ್ ಪೆಪ್ಪರು, ಅಮೆಝನ್ದು ಪೌಡರ್ ಥರ ಇರುತ್ತಲ್ವ ಆ ಚೀಸು, ಆಮೇಲೆ ಮಜಲ್ಲೋ ಚೀಸು, ಟ್ರೇ ಬೇಕ್ ಮಾಡೋಕ್ಕೆ, ಇದು ಬಟರ್ನ ಗಾರ್ಲಿಕ್ಕು ಮತ್ತು ಕ್ರಶ್ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡೋಕ್ಕೆ, ಈ ಚೀಸ್ ಮಧ್ಯದಲ್ಲಿ ಸ್ಟಫ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ತೊಗೊಳ್ತೀನಿ. ನಾನು ಈ ಚೀಸ್ನ ತೊಗೊತಾ ಇದ್ದೀನಿ ಒಳಗಡೆ ಇಡೋಕ್ಕೆ. ಇಬ್ಬರಿಗೆ ಮಾತ್ರ ಮಾಡ್ತಾ ಇರೋದು ನಾನು. ನಮ್ಮ ಮಗ ಕಾಲೇಜಲ್ಲೇ ಇದ್ದಾನೆ, ಬಂದಿಲ್ಲ. ಹಸ್ಬೆಂಡ್ ಔಟ್ ಆಫ್ ಟೌನು. ಸೊ ನನಗೆ ನನ್ನ ಮಗಳಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಾ ಇದ್ದೀನಿ, 2 ಪೀಸಿಗೆ ಮಾತ್ರ. ಇದು ರೂಮ್ ಟೆಂಪ್ರೇಚರ್ ಬರೋಕ್ಕೆ ಆವಾಗಲೇ ಫ್ರಿಜ್ಜಿಂದ ಹೊರಗಡೆ ಇಟ್ಟಿದ್ದೆ. ಸಾಕಿದಿಷ್ಟು ಬೇಡ ಎತ್ತಿಡ್ಬೋದು. ಫಸ್ಟು ಈ ಥರ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಳಗಡೆನೂ ಚೀಸ್ ಹಾಕ್ಬೋದು, ಬೇಕು ಅನ್ನೋರು. ನಾನು ಹಾಕ್ತಾಯಿದ್ದೀನಿ, ಬೇಡ ಅನ್ನೋರು ಬಿಡ್ಬೋದು. ಹೊರಗೆ ಕಟ್ ಮಾಡಿರ್ತಾರೆ, ನಾವು ಇನ್ನೊಂಚೂರು ಕರೆಕ್ಟಾಗಿ ಓಪನ್ ಮಾಡ್ಕೊಳ್ಳೋ ಥರ ಹಾಕ್ಕೋಬೋದು. ಈ ಥರ ಮಾಡಿಕೊಂಡ್ರೆ ಕ್ಲೀನಾಗಿ ಓಪನ್ ಆಗುತ್ತೆ. ಆಗಲೇ ಕಟ್ಟಾಗಿರುತ್ತೆ, ಒಂದೊಂದು ಸತಿ ಓಪನ್ ಸರಿ ಆಗಲ್ಲ ಅಷ್ಟೇ. ಮಾಡಿ ಈ ಥರ ಓಪನ್ ಆಗಬೇಕದು. ಇದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಆವಾಗ ಈ ಚೀಸ್ ಹಾಕ್ತಾಯಿದ್ದೀನಿ, ಆಮೇಲೆ ಟಾಪಲ್ಲಿ ಕಟ್ ಮಾಡಬೇಕು. ಈ ಥರ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಸುಮ್ಮನೆ ಈ ಥರ ಅದು ಫುಲ್ ಹೋಗಬಾರ್ದು. ಇದರಲ್ಲೇ ಫುಲ್ ಹೋಗಲ್ಲ, ಇಲ್ಲೇ ಹಾಫಿಗೆ ಇಲ್ಲಿಗೆ ಸ್ಟಾಪ್ ಆಗ್ತಾಯಿದೆ. ಈ ಥರ ಇದು ಮಾಡಿ ಇಟ್ಕೊಂಡ್ಮೇಲೆ ಇವಾಗ ಇದನ್ನು ಯೂಸ್ ಮಾಡಬೇಕು. ಸೊ ಅದಕ್ಕೆ ನೈಫು ಗಲೀಜಾಗೋಕ್ಕಿಂತ ಮುಂಚೆನೇ ಕಟ್ ಮಾಡಿರೋದು. ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ಸಾಲ್ಟು, ಕ್ರಶ್ ಪೆಪ್ಪರ್ಸು, ಖಾರ ಜಾಸ್ತಿ ಬೇಕು ಅನ್ನೋದು ಖಾರ ಜಾಸ್ತಿ ಹಾಕ್ಕೊಳ್ಳಿ. ಇದು ಹಾಕ್ಕೋಬೋದು, ಇಟಾಲಿಯನ್ ಸ್ಪೈಸು, ನಾನು ಹಾಕ್ತಿಲ್ಲ. ಆದರೆ ಅದೊಂದು 2 ಸ್ಪೂನು. ಇವಾಗ ಗಾರ್ಲಿಕ್ಕು, ವಾಟರ್ ಬೇಡ, ಅದೊಂಥರ ಲಿಕ್ವಿಡ್ ಇರೋದು ಒಳಗಡೆ, ಅದು ಬೇಡ, ಬರೀ ಈ ಥರ ಮಾತ್ರ ಸಾಕು. ಸಾಕಿಷ್ಟು.
ಥರ ಆಗಿದೆ. ನೀವು ಮಾಡ್ಕೊಂಡು ತಿನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಪೀಸ್ ತೊಗೊಂಡ್ಬಿಟ್ಟು ತಿನ್ಬೋದು ನಾವು ಕಟ್ ಮಾಡಿಕೊಂಡು. ತುಂಬ ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿ. ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.